ಅತ್ತೆ, ವಿಜಯಣ್ಣ ತಂದೆ ತಾಯಿ ಹೇಗೆ ಸತ್ರತ್ತೆ? ಅಮ್ಮ ಪದೇ ಪದೇ ಹೇಳ್ತಾ ಇದ್ರಲ್ಲ, ಕೇಳು ಕೇಳು ಅಂತ. ಹೇಳುತ್ತೆ. ಬಿಡಪ್ಪ, ಇನ್ನೊಂದು ದಿವಸ ಮಾತಾಡ್ತೀನಿ. ಇವಾಗ ಆ ವಿಷಯ ಎಲ್ಲ ಯಾಕೆ? ಹೋಗಪ್ಪ, ಹೋಗು, ಅಷ್ಟೊತ್ತು ರೆಸ್ಟ್ ಮಾಡೋಗು. ಇಲ್ಲ ಅತ್ತೆ, ಇಲ್ಲ ಇಲ್ಲ, ನಮ್ಮಮ್ಮ ಅಷ್ಟು ಸರಿ ಹೇಳೋರು ಅಂತಂದರೆ ಏನೋ ವಿಷಯ ಇದ್ದೇ ಇರ್ತೈತೆ. ನೀವು ಇವತ್ತೇ ಹೇಳ್ಬೇಕತ್ತೆ. ಹೌದಮ್ಮ, ಹೌದು. ಅತ್ತೆ ಸುಮ್ಮನೆ ಒಬ್ಬರ ಮೇಲೆ ಅಪವಾದ ಹಾಕಲ್ಲ. ಅತ್ತೆ ಏನಂತ ನನಗೆ ಗೊತ್ತು. ಹೇಳಮ್ಮ, ಇವತ್ತು ಹೇಳಲೇಬೇಕು. ನಮ್ಮಿಬ್ಬರಿಗೂ ಗೊತ್ತಾಗಬೇಕಮ್ಮ ಆ ವಿಷಯ. ಅವತ್ತೊಂದು ದಿವಸ ನಿಮ್ಮಪ್ಪ ಚೆನ್ನಾಗಿ ಕುಡ್ತಿದ್ರಮ್ಮ. ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ರು. ನಾನು ಪಕ್ಕದಲ್ಲೇ ಇದ್ದೆ. ನಿಧಾನವಾಗಿ ಹೋಗಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ವಿಜಯ್ ಅವ್ರ ಅಪ್ಪ ಅಮ್ಮ ಯಾವತ್ತೂ ಅವರು ಗಾಡಿಯಲ್ಲಿ ಓಡಾಡ್ದೋರೇ ಅಲ್ಲ. ಏನೋ ಆಸೆಪಟ್ಟು ಗಾಡಿ ಮೇಲೆ ಬರ್ತಾಯಿದ್ರಮ್ಮ. ನಮ್ಮಪ್ಪ ಕುಡಿದ ಮತ್ತಲ್ಲೇ ಅವ್ರ ಗಾಡಿಗೆ ಕೂತ್ಬಿಟ್ಟ. ವಿಜಯ್ಗೆ ಸಣ್ಣ ಪುಟ್ಟ ಗಾಯಗಳಾದ್ವು ಅಷ್ಟೇ. ವಿಜಯ್ ಅವ್ರ ಅಪ್ಪ ಅಮ್ಮ ಆ ಸ್ಪಾಟಲ್ಲೇ ತೀರ್ಕೊಂಡಿದ್ರು. ಇದೆ ಅಮ್ಮ, ಇದೆ. ಆಮೇಲೆ ಅಲ್ಲಿರೋರೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಪೊಲೀಸವ್ರು ಸ್ಟೇಷನ್ಗೆ ಹಾಕ್ಸಿ ಅಂತ ಹೇಳ್ತಾ ಇದ್ರಮ್ಮ. ನನಗೆ ವಿಷಯ ಮಾತಾಡಿದ್ರೇ ಕೈ ಕಾಲೆಲ್ಲ ನಡ್ಕೊಬಿಡ್ತೈತಮ್ಮ. ಸಹನ ಅಲ್ಲಿರೋರೆಲ್ಲ ಗಲಾಟೆ ಮಾಡಿದ್ರು. ಇವ್ರನ್ನ ಸುಮ್ಮನೆ ಬಿಡಬಾರ್ದು, ಅವ್ರ ಪಾಡ್ಗೆ ಅವ್ರು ಓದ್ತಾ ಇದ್ದಾರೆ, ಹಿಂದೆ ಕಡೆಯಿಂದ ಬಂದು ಕೂತಿದ್ದಾರೆ ಅಂತಂದ್ಬಿಟ್ಟು. ನಮ್ಮಣ್ಣ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು, ಈ ವಿಷಯನ ಇಲ್ಲೇ ಮರ್ತು ಬಿಟ್ರಿ ಅಂತ ವಿಜಯ್ ಅಪ್ಪ ಅಮ್ಮನಿಗೂ ಯಾರೂ ಇರಲಿಲ್ಲ ಇಲ್ಲಿ. ಹಂಗಾಗಿ ನಾವೇ ಅವ್ರ ತಿಥಿವಾರ ಎಲ್ಲ ಮಾಡಿದ್ವಿ. ವಿಜಯ್ನ ನಿಮ್ಮಮ್ಮ ನಾನೇ ಸಾಕ್ಕೊತೀನಿ ಅಂತ ಸಾಕ್ಕೊಂಡ್ರು. ಆಮೇಲೆ ಅವ್ರ ಕಡೆಯವ್ರು ಯಾರೋ ಬಂದಿದ್ದಾಗ ಇಲ್ಲ ಮೂವರು ಸ್ಪಾಟಲ್ಲೇ ತೀರ್ಕೊಂಬಿಟ್ರು ಅಂತ ನಮ್ಮಪ್ಪ ಸುಳ್ಳು ಹೇಳಿದ್ರು. ನನಗೆ ಯಾಕೆ ಅಂತ ಗೊತ್ತಾಗಲಿಲ್ಲ. ವಿಜಯ್ ಅವರಮ್ಮ ಅಲ್ಲೇ ಸತ್ತೋಗಿದ್ರು. ವಿಜಯ್ ಅವರಪ್ಪ ಒಂದು ದಿವಸ ಏನೋ ಹಾಸ್ಪಿಟ್ಲಲ್ಲಿದ್ದರು. ಆಮೇಲೆ ಅವರು ತೀರ್ಕೊಂಬಿಟ್ರು. ವಿಜಯ್ ಜವಾಬ್ದಾರಿ ಎಲ್ಲ ನಿಮ್ಮಮ್ಮ ತಗೊಂಡ್ರು. ನೀನೇನು ಟೆನ್ಷನ್ ತಗೊಂಬೇಡಮ್ಮ, ನನ್ನ ಮಕ್ಕಳಿಗಿನ್ನ ಹೆಚ್ಚಾಗಿ ನೋಡ್ಕೊತೀನಿ ವಿಜಯ್ನ, ಅವ್ನಿಗೇನು ತೊಂದರೆ ಆಗಲ್ಲ, ನೀನು ಭಯ ಪಡಬೇಡ ಅಂತ ನಿಮ್ಮಮ್ಮ ಹೇಳಿ ನಮ್ಮನ್ನು ಮನೆಗೆ ಕಳಿಸ್ಬಿಟ್ರು. ಸ್ಟೆಪ್ ಆಗಿತ್ತು. ನಿಮ್ಮ ಮಾವ ಅವತ್ತೇ ಲಾಸ್ಟು, ಮತ್ತೆ ಕುಡಿಲೇ ಇಲ್ಲ. ಅವರು ಕುಡಿದು ಈ ಕೆಲಸ ಮಾಡಿಬಿಟ್ರು. ನಮ್ಮಿಂದನೇ ಅಪ್ಪ ವಿಜಯ್ ಅಪ್ಪ ಅಮ್ಮನ ಕಳ್ಕೊಂಡಿತ್ತು. ಅವನಿವತ್ತು ಅನಾಥವಾಗಿ ನಿಂತವನಂದರೆ ಅದಕ್ಕೆಲ್ಲ ನಾವೇ ಕಾರಣ. ಇಂಥ ಕೆಲಸ ಆಗೋಯ್ತಪ್ಪ. ಅವನು ನೋಡಿದ್ರೆ ಹೊಟ್ಟೆ ಉರಿತೈತಪ್ಪ. ನಾನು ನಿಮ್ಮಮ್ಮನ ಎಷ್ಟೋ ಕೇಳ್ಕೊಂಡೆ, ಅದಕ್ಕೆ ನಾನೇ ಸಾಕ್ಕೊಂತೀನಿ ವಿಜಯ್ನ ಕೊಡು ಅಂತ. ಸಹನಾನ ಅವನಿಗೆ ಕೊಟ್ಟು ಮದುವೆ ಮಾಡಿ ನಮ್ಮ ಮನೇಲಿ ಇಟ್ಕೊಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಏನೋ ಅವನ ಹಣೆ ಬರೋದಲ್ಲ, ಆ ಹುಡುಗಿ ಬರ್ತಿತ್ತೇನೋ, ಆ ಹುಡುಗಿಗೆ ಮದುವೆ ಆಗೋಯ್ತು. ಇಷ್ಟಪ್ಪ ನಡೆದಿತ್ತು. ಎಂಥ ಕೆಲಸ ಆಯ್ತತ್ತೆ. ನಾನು ಯಾವಾಗಲೂ ವಿಜಯಣ್ಣ ಅಂತೀರಾ ಅಂತ ಮನೇಲಿ ಜಗಳ ಮಾಡ್ತಾಯಿದ್ದೆ. ಸ್ವಂತ ಮಕ್ಕಳನ್ನ ಸಹ ನೋಡ್ಕೊತಾ ಇರಲಿಲ್ಲ ನಮ್ಮಮ್ಮ. ಅವನಿಗೆ ನಾನು ಅನಾಥ ಅನ್ನೋ ಭಾವನೆ ಬರಬಾರ್ದು ಅಂತ ನಮ್ಮಮ್ಮ ಅವನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವತ್ತೇ ನಿಮ್ಮಪ್ಪ ನಿಮ್ಮಮ್ಮ ನನ್ನ ಹತ್ರ ಕೈ ಭಾಷೆ ತಗೊಂಡ್ರಪ್ಪ. ಈ ವಿಷಯನ ಎಲ್ಲೂ ಯಾರಿಗೂ ಹೇಳ್ಬಾರ್ದು ಅಂತ. ಯಾವತ್ತೂ ನಿಮ್ಮಮ್ಮ ಈ ಮಾತು ಮಾತಾಡೇ ಇಲ್ಲ. ಇವತ್ತು ಅದೇನು ಮನಸ್ಸಿಗೆ ಎಷ್ಟು ನೋವಾಯ್ತೋ ಏನೋ, ಇವತ್ತು ಮಾತಾಡ್ಬಿಟ್ಲು. ಈ ವಿಷಯ ಈಚೆ ಬಂದ್ಬಿಡ್ತು. ಅಲ್ಲಮ್ಮ, ಎಲ್ಲ ವಿಷಯ ನಿನಗೆ ಗೊತ್ತಿದ್ದು ಯಾಕಮ್ಮ ವಿಜಯ್ ಭಾವನ ಹಂಗೆಲ್ಲ ಮಾತಾಡ್ತಾ ಇದ್ದೆ ನೀನು? ಹಾಂ, ಯಾಕಮ್ಮ? ಯಾಕಂದರೆ ನನಗೆ ವಿಜಯ್ನ ನಮ್ಮ ಮನೆ ಹಳಿನಾಗ ಮಾಡ್ಕೊಬೇಕು ಅಂತ ಆಸೆ ಇತ್ತಮ್ಮ. ನಮ್ಮಿಂದನೇ ತಾನೇ ಅನ್ಯಾಯ ಆಗಿತ್ತು, ಅವ್ನು ನಮ್ಮ ಮನೇಲಿ ಇದ್ಬಿಡ್ಲಿ ಅಂತ ಆಸೆ ಇತ್ತು. ಆ ಕೋಪಕ್ಕಷ್ಟೇನಮ್ಮ, ಇನ್ನೇನು ಇಲ್ಲ. ಮತ್ತೆ ನಾವು ಇನ್ಮೇಲಾದರೂ ಚೆನ್ನಾಗಿರಬೇಕು. ವಿಜಯಣ್ಣನ ಋಣ ತೀರಿಸ್ಬೇಕತ್ತೆ. ನೀವು ಯಾವತ್ತೂ ವಿಜಯಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಅತ್ತೆ. ಸಂಜಯ್, ಇಲ್ಲ ಸಂಜಯ್, ನಾನು ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲ ಅವನ ಬಗ್ಗೆ. ನಾನು ಯಾಸೆ ಇಟ್ಕೊಂಡಿದ್ನಲ್ಲ, ಕೈ ಮೀರೋಯ್ತಲ್ಲ ಅನ್ನೋ ಒಂದೇ ಒಂದು ಕೋಪಕ್ಕಷ್ಟೇ ಮಾತಾಡ್ತಾ ಇದ್ದೆ. ನನಗೆ ಗೊತ್ತಿಲ್ವಾ ನನ್ನಿಂದನೇ ಇವತ್ತು ಅವನಿಗೆ ತೊಂದರೆ ಆಗಿರೋದು ಅಂತ? ಹಾಂ, ನಾನು ಯಾಕೆ ಮಾತಾಡಲಿ? ಅತ್ತೆ, ಆಗಿದ್ದಾಗೋಯ್ತು. ಇನ್ನು ವಿಷಯ ಎಲ್ಲ ಮರ್ತ್ಬಿಟ್ಟು ನಮ್ಮ ಪಾಡಿಗೆ ನಾವಿರೋಣ, ಯಾರಿಗೂ ಏನು ಗೊತ್ತಿಲ್ಲ ಅನ್ನೋ ಥರ. ಸರಿನಪ್ಪ, ಆಯಿತು. ಅಮ್ಮ, ನಾನು ಸಂಜಯ್ ಒಂದ್ಸರಿ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರ್ತೀರಮ್ಮ. ಸರಿನಮ್ಮ, ಆಯಿತು, ಹೋಗ್ಬಿಟ್ಟು ಬಂದರೆ ನಾನೇನು ಬೇಡ ಅಂತೀನಾ? ಅರುಣ, ಊಟ ತಿನ್ಬಾರ. ತಿನ್ನು. ಅಖಿಲಮ್ಮ ಅವ್ರ ಮನೆಯಿಂದ ನಾನು ಸಾರು ತಂದಿದ್ದೆ. ಸಾರು ಬಿಸಿ ಮಾಡಿದ್ದೀನಿ, ತಿನ್ನು. ಸಂಗೀತ, ತಿನ್ಬಾ. ಸಂಗೀತ ಬಾ, ಎಷ್ಟು ಬೇಕು ಅಷ್ಟು ತಿನ್ಬಾ. ಈ ಟೈಮಾಗ ಉಪವಾಸ ಮಲ್ಕೊಂಡು ಕೊಡ್ತು ನೀನು. ಸಂಗೀತ ಬಾ, ಸಂಗೀತ ತಿನ್ಬಾ. ಸುಮ್ಮನೆ ತಿನ್ಬಿಟ್ಟು ಅದು ಸರಿ, ಇಲ್ಲಾಂದ್ರೆ ನಿಂಗೆ ಗಾಚಾರ ಬಿಡಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ತಿನ್ನು. ಅಮ್ಮ, ತಿನ್ನಮ್ಮ ನೀನು. ಬೇಡಪ್ಪ, ಅಲ್ಲೇ ತಿನ್ಬಿಟ್ಟು ಬಂದೆ. ಅಖಿಲಮ್ಮನು ಎಲ್ಕೋ ಹೋಗಿದ್ಲು. ಇವತ್ತು ನಾನೇ ಅಡುಗೆ ಮಾಡಿದ್ದು. ನಾನು ಬೇಡ ಅಂತಂದ್ರು ಆ ಇಬ್ಬರು ಸೊಸೆಗಳು ಬಿಡೇ ಇಲ್ಲ. ಅಲ್ಲೇ ಒಂದು ತಿನ್ಬಿಟ್ಟು ಬಂದೆ. ಆ ಮಗು ಯಮ್ಮನ ಹಾಲುನ ಬಿಸ್ಕೆಟ್ ಎತ್ಕೊಳಕ್ಕೆ ಒಳಕೋಗಳೆ. ಆ ಮಗು ಎತ್ತ ಹೋಗ್ಬಿಟ್ಟೈತೆ. ನೀನೇನರು ಅಲ್ಲೆಲ್ಲ ಬಾಯಿ ಹತ್ರ ಇತ್ತಂತೆ. ಮಗು ಕರ್ಕೊಂಬಂದಿದ್ಲು. ಏನು ಗಲಾಟೆ. ನಮ್ಮಮ್ಮ ಸಂಗೀತ ಅಂತ. ಅಲ್ಲಿ ಅವ್ರ ಅಜ್ಜಿನ ಬಾ ಸಂಗೀತನ ಕರ್ಕೊಂಬರೋಣ ಅಂತದೆ. ಅಬ್ಬಬ್ಬಬ್ಬ, ಏನು ಮಗುವಪ್ಪ. ಆ ಮಗು ಮಾತಿಗೆ ಕೇಳ್ತಾ ಇದ್ರೆ ಇನ್ನಾರು ಅಷ್ಟೊತ್ತು ಕೇಳೋಣ ಅನಿಸ್ತದೆ. ಏನು ಗೋಲಾಡ್ತೈತೋ ಪಾಪ. ಅವ್ರ ಅಮ್ಮನ ಸತ್ತೋಗಳಂತೆ. ಎಲ್ಲಿ ಸತ್ತೋಗಿರೋಳನ್ನ ಎಲ್ಲಿಂದ ಕರ್ಕೊಂಬರೋದು? ಅಮ್ಮ ಹೇಳಿದ್ಲು, ಯಾರು ನೋಡಿದ್ರು ಅಮ್ಮ ಅಂತಾನೆ, ನೀವೇನು ಬೇಜಾರು ಮಾಡ್ಕೊಂಬಿಟ್ರಿ ಅಂತ ಹೇಳಿದ್ಲು ಪಾಪ. ನೋಡ್ಬಿಟ್ಟಾಳೆ ಅವಳು, ಅವ್ರ ಅಮ್ಮನ ಸತ್ತೋಗಿರುತ್ತೆ. ಎಂಥ ಮಾತುಗಳು ಮಾತಾಡ್ತಾಳೆ ನೋಡು. ತಿರ್ಗಾ ದೊಡ್ಡಸ್ಗೆ ಹೇಳ್ಕೊತಾಳೆ. ದೊಡ್ಡಸ್ಗೆ ಬದುಕಿರೋನೆಲ್ಲ ಸಾಯಿಸ್ತಾಳೆ. ಅಯ್ಯೋ, ಏನಾರು ಏನೋ ಮಗು ಅಮ್ಮನ ಸತ್ತೋಗಳಂತೆ. ಅದಕ್ಕೆ ಅಮ್ಮ ನಂಗೆ ಹೇಳಿದ್ಲು.
ಅದೇನು ತಪ್ಪು? ಏನು ಬದುಕಿದ್ದಿದ್ರೆ ಆ ಮಗು ಹತ್ರ ಇರ್ತಾರಿಲ್ಲ ಅವ್ರಮ್ಮನ. ಅಮ್ಮ ಹೇಳೋ ಕಣ್ ಬಿಡಮ್ಮ, ಬೇರೆಯವ್ರ ಮನೆ ಸುದ್ದಿ ನಮ್ಗೆ ಯಾಕೆ? ನೀನು ಓದ್ತೀಯಾ, ಕೆಲಸ ಮಾಡ್ತೀಯಾ? ಈಗ ಏನೋ ಒಂದಷ್ಟು ಕೊಡ್ತಾರೆ, ಎತ್ಕೊಂಬ. ನಮ್ಗೆ ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲ ಬೇಡ. ಹಂಗೇನಿಲ್ಲಪ್ಪ, ಬೆಳಗ್ಗೆಯಿಂದ ಸಾಯಂಕಾಲ ಅವ್ರ ಜೊತೆಗೆ ಇರ್ತೀನಲ್ಲ, ಅದಕ್ಕೇನೋ ಹೇಳ್ಬೇಕು ಅನ್ನಿಸ್ತು. ಆ ಮಗು ಮಾತು ಹೇಳಿದ್ನಷ್ಟೇ. ನಮ್ಗೆ ಯಾಕೆ ಬೇಕಪ್ಪ ಒಬ್ಬರು ಸುದ್ದಿ? ಆಯ್ಮನ ಆವತ್ತು ಹೇಳೋಳೆ, ನಮ್ಮ ಮನೆ ಕೆಲಸ ಮಾಡೋರು ನಮ್ಮ ಮನೆ ಸುದ್ದಿ ವರ್ಗೆ ಎಲ್ಲೂ ಆಚೆ ಹೇಳ್ಕೊಡ್ದು ಯಾರ್ಗೂ ಅಂತ. ಪಾಪ ಒಳ್ಳೆಯವಳೆ ಆಯ್ಮನು. ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಸಾರು ಚೆನ್ನಾಗದೆ ಮೋ. ಎಷ್ಟು ದಿನ ಆಗಿತ್ತು ನಿನ್ನ ಕೈಯಾಗಿನ ಸಾರು ತಿಂತು. ಚೆನ್ನಾಗದೆ. ಓಹ್, ನಾವು ಮಾಡ್ತಾ ಇದ್ದೀವಿ ಸಾರಲ್ಲೇನೋ, ಗಂಟ್ಲ ಗಿಳಿತಾ ಇಲ್ಲೇನೋ. ಹೆಂಗೆ ಹೇಳ್ತಾ ನೋಡು, ಗಿಳಿತ ನನ್ನ ಮಗನ. ಅಮ್ಮ ನಾನು ಓದ್ತೀನಿ, ನಂಗೆ ನಿದ್ದೆ ಬರ್ತದೆ, ಮಲ್ಕೊಂತೀನಿ. ಸರಿ ಹೋಗಪ್ಪ, ನಾನು ಮಲ್ಕೊಂತೀನಿ. ಅಮ್ಮ ಸಂಬಳ ಕೊಟ್ರೇನಮ್ಮ? ಇನ್ನೂ ಇಲ್ಲಪ್ಪ, ಇನ್ನೂ ಕೊಡಿಲ್ಲ. ಕೊಡ್ತಾರೆ ನಾವು ನಾಳೆ ನಾಳುತ್ತಾ. ಯಾಕ? ಒಂದು ಚಿಕ್ಕದೊಂದು ಟಿ ವಿ ತಗೊಂಬರೋಣ ಅಂತಮ್ಮ. ಇನ್ಸ್ಟಾಲ್ಮೆಂಟ್ಗೆ ಒಂದು ಚಿಕ್ಕದೊಂದು ಟಿ ವಿ ತಂದು ಮನೆಗೆ ಹಾಕ್ಸ್ಕೊಳ್ಳೋಣ ಅಂತ. ಅದೇ ಡಿಶ್ದು ಅದೇನು ಛತ್ರಿ ಬರ್ತದಲ್ಲ, ಅದೂ ಟಿ ವಿ. ಏನು ಬೇಜಾರು ಇಲ್ಲ, ಅಕ್ಕಪಕ್ಕ ಮನೆಗಳು ಇಲ್ಲ, ಎಷ್ಟು ಹೊತ್ತಂತ ಕೂತ್ಕೊಂಡಿರೋದ? ಅವಳಿಗೂ ಬೇಜಾರಲ್ಲ. ಟಿ ವಿ ಅಂತಂದು ಹಾಕೋಣ ಅಂತಮ್ಮ. ನಾಳೆ ಕೇಳ್ಬಿಟ್ಟು ಈಸ್ಕೊಂಬತ್ತೀಯಮ್ಮ? ಈಸ್ಕೊಂಬತ್ತೀನಿ. ಆಗ ಮೊನ್ನೆ ಕೊಟ್ಟಿರೋ 5,000 ದುಡ್ಡು ಅಲ್ಲೇ ನನ್ನ ಪೆಟ್ಟಾಗದು ನೋಡು, ಎತ್ಕೊಂಡು ಹೋಗು. ಮೊನ್ನೆ ನಿನ್ನ ಎಂಟ್ರಿಗೆ ಅದೇನೋ ಸ್ವೀಟ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಈಸ್ಕೊಂಬಂದಿದ್ನೆ. ಅದು ಹಂಗೆ ಅದೇ ಎತ್ಕೊಂಡೋಗಿ ತಗೊಂಬ ಹೋಗು. ನನಗೂ ಕೆಲಸ ಮಾಡಿಬಿಟ್ಟು ಬಂದ ಬೇಜಾರು. ಯಾವುದನ್ನ ಪಿಕ್ಚರೋ ಇಲ್ಲ ಇವು ವಾರ್ತೆಗಳು ನೋಡ್ದಂಗೆ ಆಗ್ತದೆ. ಸರಮ್ಮ, ಆಯಿತು, ತಗೊಂಬತ್ತೀನಿ. ಈಗ ಕೊಟ್ರೆ ಕಾಸು? ಇನ್ನೂ ಇಲ್ಲಮ್ಮ, ಇನ್ನೂ ಇಲ್ಲ. ಯಾವಾಗ ಕೊಡ್ತಾರೋ ಏನೋ, ನಾನು ಕೇಳಬೇಕು, ನಾಳೆ ಕೇಳ್ತೀನಿ. ಏನು ನಮ್ಮ ಮನೆಗೆ ಒಂದೊಂದೇ ಸಾಮಾನು ತಂದಾಕೋಣಮ್ಮ. ಅಷ್ಟು ಟಿ ವಿ ತಗೊಂಬ, ಅದೆಲ್ಲ ತೀರ್ಬಿಡ್ಲಿ, ಆಮೇಲೆ ತಗೊಂಬರೋಣ. ಎಷ್ಟೊತ್ತಂತ ಇಲ್ಲಿ ಕುತ್ಕೊಂಡಿರೋದು? ತಿಂದಿದ್ದಾಯ್ತು, ನಾವು ಹೋಗಿ ಕೊಡ್ದಾ? ನಾನು ಇಲ್ಲಿ ಮಲ್ಕೊಬೇಕು, ಕುತ್ಕೊಂಡಿರ್ತವೆ. ಏನೋ ಇವರು ದೊಡ್ಡ ದೊಡ್ಡ ಉದ್ಧಾರ ಮಾಡ್ದಂಗೆ ಮಾತುಗಳು ಹೇಳ್ಕೊಂಡು. ಓಹೋ, ಸಾಧ್ಯವಿಲ್ಲ. ಸಂಗೀತ, ಒಂಚೂರು ಊಟ ತಿನ್ಬಾ. ಅಲ್ಲಿ ಮಲ್ಕೊಳ್ಳಲ್ಲ ನೀನು? ನಾನೆಲ್ಲೂ ಮಲ್ಕೊಳ್ಳಲ್ಲ, ಇಲ್ಲೇ ಮಲ್ಕೊಂತೀನಿ. ಮುಗೀತಾ ನಿಮ್ಮದು ಸಂಭಾಷಣೆಗಳು? ನೀವು ಉದ್ಧಾರ ಮಾಡೋದು ಅಷ್ಟಾಗಿ ಐತೆ, ಎದ್ದೋಗ್ರಿ, ನಾನು ಮಲ್ಕೊಬೇಕು. ಅಲ್ಲ ಸಂಗೀತ, ಇವಾಗ ನೀನು ಉಪವಾಸ ಮಲ್ಕೊಂಡ್ರೆ ಆತೈತಾ? ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿರ್ಬೇಕಲ್ಲ. ಯಾಕೆ ನೀನು ಇವಾಗ ಇಷ್ಟೊಂದು ಟೆನ್ಷನ್ ತಗೊಂತ ಇರೋದು? ಇವಾಗ ಹೇಳಿಲ್ಲ ನಾವು ಇಬ್ಬರು ಮಾತಾಡ್ತಾ ಇದ್ದೀರಲ್ಲ, ಮನೆಗೆ ಒಂದೊಂದೇ ಸಾಮಾನು ತಗೊಂಬರೋಣ ಅಂತ. ಅದು ಆತೈತೆ. ನಿಧಾನವಾಗಿ ಒಂದೊಂದೇ ಫ್ರಿಜ್ಜು, ಸೋಫಾ, ಟಿ ವಿ ಎಲ್ಲ ತಂದರೆ ಆತೈತೆ. ನೀನು ನಿಧಾನವಾಗಿ ತದ್ದೀರಾ, ಒಂದೇ ದಿವಸ ಎಲ್ಲ ತತ್ತೀಯಾ? ನೀನೊಬ್ಬನ ಗತ್ಕೆಟ್ಟನು, ತಿನ್ನೋಕ್ಕೆ ಗತ್ತಿಲ್ಲ ನಿಂಗೆ. ಅವೆಲ್ಲ ಥರ ಕೇಳ್ಬತ್ತೆ ದುಡ್ಡು. ಎದ್ದೋಗಿ ಇಲ್ಲಿಂದ ಫಸ್ಟು. ಸರಪ್ಪ, ನಾನು ಓದ್ತೀನಿ, ನಾನು ಮಲ್ಕೊಬೇಕು. ನಾನು ಬರ್ತೀನಿ ರಮ್ಮ, ನಾನು ಮಲ್ಕೊಬೇಕು, ನಿದ್ದೆ ಬರ್ತದೆ. ಇವಾಗ ಇವ್ನು ನಂಬ್ಕೊಂಡು ನನ್ನ ಬಂಗಾರದಂತ ಮಗುನ ಬಿಟ್ಬಿಟ್ಟು ಇವನಿಂದ ಬನ್ನಲ್ಲ. ಏನಪ್ಪ ದೂರಿತ್ತು ನಂಗೆ ಅವತ್ತು? ಏನು ದೂರಿತ್ತು? ಯಾವುದಿದು ಹಣೆ ಬರ ಉಪವಾಸ ಮಲ್ಕೊಳ್ಳೋದು? ಇವಾಗ ಸಾಲದಿದ್ದಕ್ಕ ಈ ಒಟ್ಟಾಗಿ ಮಗು ಒಂದು ಬೇಕಾಗಿತ್ತ ನಂಗೆ ಇದೆಲ್ಲನೂ. ಯಾವುದೋ ನನ್ನ ಕರ್ಮ. ಏನಿದು ಇಷ್ಟೊಂದು ಹೊಟ್ಟೆ ಸಿತೈತಲ್ಲ, ಏನು ಮಾಡೋದು? ಊಟ ತಿಂದ? ಬೇಡ, ನಾನು ಊಟ ತಿನ್ನಲ್ಲ. ಉಪವಾಸ ಸತ್ರೂ ಪರವಾಗಿಲ್ಲ, ನಾನು ತಿನ್ನಲ್ಲ ಊಟ. ಹೊಟ್ಟೆ ಎಲ್ಲ ಗುಡ್ಗುಡ ಅಂತದೆ. ಏನು ಇಷ್ಟೊಂದು ಹೊಟ್ಟೆ ಸಿತೈತೆ? ಹೊಟ್ಟೆ ಎಲ್ಲ ಗುಡ್ಗುಡ ಅಂತದೆ. ಇಲ್ಲ, ನಾನು ತಿನ್ನಲ್ಲ ಊಟ. ಉಪವಾಸ ಇದ್ರೂ ಪರವಾಗಿಲ್ಲ, ನಂಗೆ ಬೇಕಾಗಿಲ್ಲ ಊಟ. ನಮ್ಮ ಅತ್ತೆನೂ ನಮ್ಮ ಯಜಮಾನ್ ಹೋಗಿ ಅಲ್ಲಿ ಮಲ್ಕೊಂಬಿಟ್ರ ತಡಿ, ಅವರೇನು ನೋಡ್ತಾರೆ ನಾನು ಊಟ ತಿನ್ನೋದ? ತಡಿ, ತಿಂತೀನಷ್ಟು. ನಮ್ಮ ಅತ್ತೆನೂ ಚೆನ್ನಾಗಿ ಮಾಡ್ತಾಳೆ ಸಾರು, ಪರವಾಗಿಲ್ಲ. ಇವಾಗೇನು ಕೇಳಿ ಬಂದಿರೋದು ನೀನು? ನೀರು ಕುಡಿಬೇಕಾಗಿತ್ತು, ಅದಕ್ಕೆ ಬಂದೆ. ಆವಾಗ ನಾವು ಹೇಳ್ದಾಗೆ ತಿಂದಿದ್ರೆ ಬೇಡ ಅನ್ನತಾ? ಇವಾಗ ಕದ್ದು ಮುಚ್ಚಿ ತಿನ್ನೋಂಥದ್ದು ಏನಿತ್ತು? ನಾವೇ ನಿನ್ನ ಕೈಯಾಗಿನ ತಟ್ಟೆ ಕಿತ್ಕೊಂಡ್ಬಿಡ್ತಾ ಇದ್ರಾ? ಇವಾಗ ಏನು ಮಾಡ್ತಾಳೆ ಅಂತ ಬಗ್ ನೋಡಕ್ಕೆ ಬಂದೇನು? ನಾನೇನು ಊಟನೇ ತಿನ್ಕೊಡ್ದಾ? ಬೇಡ ಬಿಡಿ, ಇಂದ ಎತ್ಕೊಂಡೋಗಿ ತಟ್ಟೆ. ನಾನೇನು ತಿನ್ಬೇಡ ಅಂತ ಹೇಳಿದ್ನಾ? ಆವಾಗ ನೀನು ಕೇಳಿದ್ನಲ್ಲ ತಿನ್ನು ಸಂಗೀತ ಅಂತ. ನೀನೇನಂದೆ? ಬೇಡ ಅಂದೆ. ಇವಾಗ ಕದ್ದು ಮುಚ್ಚಿ ತಿಂತಾ ಇದೆಯಲ್ಲ. ಹೊಟ್ಟೆ ಸಿತಾಯ್ತು, ತಿಂತಾ ಇದ್ದೀನಿ. ಹೋಗಿ ಇಲ್ಲಿಂದ. ಏನು ಕೆಲಸ ನಿಂಗೆ ಇಲ್ಲೇ? ನೀರು ಕುಡಿಯೋಣ ಅಂತ ಬನ್ನಿ. ನೀರು ಕುಡಿಯೋಕ್ಕೆ ಬಂದೋ ಇಲ್ಲ ಏನು ಮಾಡ್ತಾಳೆ ಅಂತ ನೋಡೋಕ್ಕೆ ಬಂದೋ? ಯಾರು ಗೊತ್ತು? ಏನೇನ ತಿಳ್ಕೊ ಹೋಗು, ನಂಗೇನಾಗಬೇಕು?